ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವೆಂಕಟೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಾಯಕತ್ವ ಬದಲಾವಣೆಗಾಗಿ ಮುಂದುವರೆದ ಜಟಾಪಟಿ. ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿರೋ ಸಿಎಂ. ಸಿದ್ದರಾಮಯ್ಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಭೇಟಿಯಾಗೋ ಸಾಧ್ಯತೆ. ಪವರ್ ಸೆಂಟರ್ ಆದ ಖರ್ಗೆ ನಿವಾಸ. ಈಗ ಸಿಎಂ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವ ಅನುಮಾನ. 2028ಕ್ಕೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಯನ್ನು ಸಂದೇಶ ಕೊಡಿಸೋ ಲೆಕ್ಕಾಚಾರ. ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯೋಕೆ ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಡಿಕೆಶಿ ಪ್ಲಾನ್. ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಚರ್ಚೆ. ಸಿಎಂ ಪರ ನಿಂತು ತಮ್ಮ ಸ್ಥಾನ ಗಟ್ಟಿ ಮಾಡಿಕೊಳ್ಳೋಕೆ ಹಲವು ಸಚಿವರ ಲೆಕ್ಕಾಚಾರ. ಇದೇ ಕಾರಣಕ್ಕೆ ಸಿದ್ದು ಪರ ಬ್ಯಾಟಿಂಗ್. ಡಿಸಿಎಂ ಡಿಕೆಶಿ ಪರ ಮುಂದುವರಿದ ಹೋಮ ಹವನ ಪೂಜೆ. ಕುಣಿಗಲ್ ಬಳಿಕ ಸಿಎಂ ಆಪ್ತ ಶಾಸಕ ವೆಂಕಟೇಶ್ವರ ಪಾವಗಡ ಕ್ಷೇತ್ರದ ಶನೀಶ್ವರ ದೇಗುಲದಲ್ಲಿ ಎಳ್ಳಾರತಿ ತುಲಾಭಾರ. ಶನಿ ದೋಷ ದೂರಾಗಿ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಲಿ ಅಂತ ಪ್ರಾರ್ಥನೆ. ನಾಯಕತ್ವ ಗೊಂದಲದ ನಡುವೆ ಸಂಪುಟ ಪುನರಚನೆ ಆಗುತ್ತಾ ಇಲ್ವಾ? ಸಚಿವ ಸ್ಥಾನ ಆಕಾಂಕ್ಷಿಗಳ ತಳಮಳ. ಸೈಲೆಂಟ್ ಆಗಿದ್ದುಕೊಂಡು ಕಾದು ನೋಡುವ ತಂತ್ರ. ಕೆಲವರು ಉತ್ತರ ಭಾರತದ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದ್ದಾರೆ. ಎಲ್ಲರೂ ಬೇರೆ ಬೇರೆ ಕಾರಣಗಳಿಗೆ ಹೋಗಿದ್ದಾಗಿ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ದೆಹಲಿಯಲ್ಲಿ ಶಾಸಕರು ಬೀಡು ಬಿಟ್ಟಿದ್ದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ಶಾಸಕ ಸಿಪಿ ಯೋಗೇಶ್ವರ್. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಮೀಟ್ ಮಾಡಿ ಚರ್ಚೆ. ನಿನ್ನೆ ರಾತ್ರಿ ಡಿಸಿಎಂ ಡಿಕೆಶಿ ಜೊತೆಯಲ್ಲೂ ಭೇಟಿ ಚರ್ಚೆ. ನಾಯಕತ್ವ ಬದಲಾವಣೆ ಬಣ ಬಡಿದಾಟದಲ್ಲಿ ಬ್ಯುಸಿಯಾಗಿರುವ ಕಾಂಗ್ರೆಸ್. ಸದನದಲ್ಲಿ ಇದನ್ನೇ ಟಾರ್ಗೆಟ್ ಮಾಡೋಕೆ ಬಿಜೆಪಿ ಪ್ಲಾನ್. ಉಳಿದ ಅವಧಿಯಲ್ಲಿ ಸರ್ಕಾರ ಬಣ ಬಡಿದಾಟದಲ್ಲೇ ಕಾಲಹರಣ ಮಾಡುತ್ತೆ ಅನ್ನುವ ಸಂದೇಶ ರವಾನೆಗೆ ಸಿದ್ಧತೆ. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ಪೂರ್ಣ. ಬೃಹತ್ ಸಮಾವೇಶದ ಮೂಲಕ ಜೆಪಿ ಭವನದಲ್ಲಿ ಸಂಭ್ರಮಾಚರಣೆ. ದೇವೇಗೌಡರು, ಕುಮಾರಸ್ವಾಮಿ ಭಾಗಿ. ಬೆಂಗಳೂರಿನಲ್ಲಿ 7,11,00,000 ರೂಪಾಯಿ ದರೋಡೆ ಕೇಸ್ನ ತನಿಖೆ. ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆ. ಬೆಂಗಳೂರಿನ 3, ಚಿತ್ತೂರಿನಲ್ಲಿ 1, ಚೆನ್ನೈನಲ್ಲಿ ಓರ್ವ ಅರೆಸ್ಟ್. ಕಿಂಗ್ ಪಿನ್ ರವಿಗಾಗಿ ಮುಂದುವರಿದ ಹುಡುಕಾಟ. ತಮಿಳುನಾಡಿನಿಂದ ಓರ್ವ ಆರೋಪಿಯನ್ನ ಕರೆತಂದ ಪೊಲೀಸರು. ಸಿದ್ದಾಪುರ ಠಾಣೆಗೆ ಬಂದ ಝೇವಿಯರ್. ಬಂಧಿತ ಆರೋಪಿ ಬೆಂಗಳೂರಿನ ಕಾಡುಗೊಂಡನಹಳ್ಳಿ ನಿವಾಸಿ. ಈ ಹಿಂದೆಯೂ ಕಳ್ಳತನ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದ ಕಾನ್ಸ್ಟೇಬಲ್. ಕಳ್ಳತನ ಕೇಸ್ನಲ್ಲಿ ಜೈಲ್ಗೂ ಹೋಗಿ ಬಂದಿದ್ದ ಅಣ್ಣಪ್ಪ. ಜೈಲಿನಲ್ಲಿ ಪರಿಚಯವಾದವರ ಜೊತೆ ಸೇರಿ ರಾಬರಿ ಶಂಕೆ. ಚಿತ್ತೂರು ಬಳಿ ರಸ್ತೆ ಪಕ್ಕದಲ್ಲಿ ಹಣದ ಕೆಲ ಖಾಲಿ ಬಾಕ್ಸ್ ಪತ್ತೆ. ಸಿಎಂಎಸ್ ವಾಹನದಲ್ಲಿ ಹಣ ತುಂಬಿಡಲು ಬಳಸ್ತಾ ಇದ್ದ ಬಾಕ್ಸ್ಗಳ ಪರಿಶೀಲನೆ. ಚಿತ್ತೂರು ಪೊಲೀಸರ ಜೊತೆಗೆ ಬೆಂಗಳೂರು ಪೊಲೀಸರಿಂದ ಶೋಧ. ತಂದೆ ಸೈನಿಕ, ಮಗ ಮಾಡಿದ್ದು ಮಾತ್ರ ರಾಬರಿ. ದರೋಡೆ ಕೇಸ್ ಕಿಂಗ್ ಪಿನ್ ರವಿ ತಂದೆ ನಿವೃತ್ತ ಯೋಧ. ಮಗನ ಕುಕೃತ್ಯ ನೋಡಿ ಸೈನಿಕ ಅಪ್ಪನ ಕಣ್ಣೀರು. ಬೆಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸ್ ಠಾಣೆಗಳಲ್ಲಿ ರಾಬರಿ ಆರೋಪಿಗಳ ಪ್ರತ್ಯೇಕ ವಿಚಾರಣೆ. ಐಪಿಎಸ್ ರ್ಯಾಂಕ್ ಡಿಸಿಪಿಗಳಿಂದಾನೇ ಪ್ರಶ್ನೆ. ಅಣ್ಣಪ್ಪ ನಾಯಕ್, ಝೇವಿಯರ್, ಗೋಪಿ ಹಾಗೆ ಚಿತ್ತೂರು ಹಾಗೂ ಚೆನ್ನೈನಲ್ಲಿ ಬಂಧಿತರಾದವರ ಇಂಟರಾಗೇಷನ್. ರಾಬರಿ ಗ್ಯಾಂಗ್ನ ಎಲ್ಲ ಆರೋಪಿಗಳ ಫೋಟೋಸ್ ಲಭ್ಯ.
ಅಣ್ಣಪ್ಪ ನಾಯ್ಕ್, ಝೇವಿಯರ್, ಗೋಪಿ, ನೆಲ್ಸನ್, ನವೀನ್ ಅರೆಸ್ಟ್. ನಾಪತ್ತೆಯಾಗಿರೋ ರವಿ, ರಾಕೇಶ್, ಜಿತೇಶ್, ದಿನೇಶ್ ಫೋಟೋ ಕೂಡ ಲಭ್ಯ. ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಡಿಯೋ ವೈರಲ್. ಕೇಸಲ್ಲಿ ದರ್ಶನ್ ಪತ್ನಿ ಹೆಸರು ಪ್ರಸ್ತಾಪ. ವಿಜಯಲಕ್ಷ್ಮಿಗೆ ನೋಟಿಸ್ ನೀಡೋಕೆ ಸಿದ್ಧತೆ. ವಿಡಿಯೋ ಹೇಗ್ ವೈರಲ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ. ಕೊಪ್ಪಳದಲ್ಲಿ ನಿಲ್ಲದ ಅಕ್ರಮ ಗ್ರಾನೈಟ್ ಕಲ್ಲು ಗಣಿಗಾರಿಕೆ. ಶಿವಪುರ ಅರಣ್ಯ ಪ್ರದೇಶದಲ್ಲಿ ಮನಬಂದಂತೆ ಅಗೆದು ಅರಣ್ಯ ಸಂಪತ್ತಿಗೆ ಧಕ್ಕೆ. ಗ್ರಾಮಸ್ಥರಿಂದ 19 ಪ್ರತ್ಯೇಕ ದೂರು. ಇವತ್ತು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುವ G20 ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿ ಭಾಗಿ. 3 ದಿನಗಳ ಪ್ರವಾಸದಲ್ಲಿರುವ ಮೋದಿಗೆ ವಿಮಾನ ನಿಲ್ದಾಣದಲ್ಲಿ ಸಾಂಸ್ಕೃತಿಕ ಸ್ವಾಗತ. ಆರ್ಥಿಕ ಬೆಳವಣಿಗೆ, ಹವಾಮಾನ, AI ಅಪಾಯ ಮತ್ತು ಅವಕಾಶಗಳ ಬಗ್ಗೆ ಚರ್ಚೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.